ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರ, ಇನ್ನು ಮುಂದೆ ಪ್ರಿಯಾಂಕ್ ಖರ್ಗೆ ಅವರು RSS ತಂಟೆಗೆ ಖಂಡಿತ ಬರೋದಿಲ್ಲ. RSS ವಿರುದ್ಧ ಒಂದೇ ಒಂದು ಹೇಳಿಕೆಯನ್ನು ಕೂಡ ಇನ್ನು ಮುಂದೆ ಕೊಡೋದಿಲ್ಲ. ಬೇಕಾದ್ರೆ ನೋಡ್ತಾ ಇರಿ. ಶಾಕ್ ಆಯ್ತಾ? ಖಂಡಿತ ಇದು ಇಡೀ ರಾಜ್ಯವೇ ಶಾಕ್ ಆಗುವಂತಹ ಸುದ್ದಿ. ಪ್ರಿಯಾಂಕ್ ಖರ್ಗೆ ಅವರು RSS ತಂಟೆಗೆ ಇನ್ನು ಮುಂದೆ ಬರೋದಿಲ್ಲ. ಯಾಕೆ, ಏನು, ಎಲ್ಲವನ್ನು ಕೂಡ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಈ ಕೋಲ್ ಕೊಟ್ಟು ಹೊಡೆಸ್ಕೊಳ್ಳೋದು ಅಂತಾರೆ ಗೊತ್ತಾ? ನಮ್ಮ ಪ್ರಿಯಾಂಕ್ ಖರ್ಗೆ ಅವರ ಪಾಡು ಹಾಗೆ ಆಗ್ಬಿಟ್ಟಿದೆ. ತಾನೇ ಹಾಕಿದ ಒಂದು ಸಹಿಯಿಂದ ತಾನೇ ತಗಲಾಕೊಂಡಿದ್ದಾರೆ. ಮಾಡೋ ಕೆಲಸ ಎಲ್ಲ ಬಿಟ್ಟು ಊರು ಸಾಬ್ರಿ ಮಾಡಿದ್ರೆ ಹಿಂಗೆ ಆಗ್ಬೋದು. ಈಗ ಮಜಾ ಏನಂದ್ರೆ, ಸ್ವತಃ ಪ್ರಿಯಾಂಕ್ ಖರ್ಗೆ ಅವರೇ ಸಹಿ ಹಾಕಿ ಸತ್ಯವನ್ನು ಒಪ್ಕೊಂಡಿದ್ದಾರೆ. ಈ ಮೂಲಕ ಸನ್ಮಾನ್ಯ ಗೃಹ ಸಚಿವರ ರಾಜಕೀಯ ದ್ವೇಷದ ಮುಖವಾಡ ಸಂಪೂರ್ಣವಾಗಿ ಕಳಚಿ ಬಿದ್ದಿದೆ. ಕೊಟ್ರೆ ಹಿಂಗೆ ಕೊಡಬೇಕು ನೋಡಿ. ಪ್ರಿಯಾಂಕ್ ಖರ್ಗೆ ಅವರು RSS ಬಗ್ಗೆ ಆಡಿದ ಮಾತುಗಳೇನಾದರೂ ಉಳಿದಿದೆಯಾ? ದೇಶಭಕ್ತ ಸಂಘಟನೆಯನ್ನ ದ್ವೇಷ ಮಾಡಿಕೊಂಡೇ ಬಂದರು. ಸಂಘವನ್ನ ಏನೋ ಮಾಡಿಬಿಡ್ತೀನಿ ಅಂತಲೂ ತುಂಬ ಹೋರಾಟ ನಡೆಸಿದ್ರು. ಆದರೆ ಈಗ ಅವರೇ ಸಹಿ ಹಾಕಿದ ಪತ್ರವೊಂದು ಅವರದ್ದೇ ಸುಳ್ಳುಗಳನ್ನು ಬಯಲು ಮಾಡ್ತಾ ಇದೆ. ವಿಷಯ ಏನಪ್ಪಾ ಅಂದರೆ, ವಿರೋಧ ಪಕ್ಷದ ನಾಯಕರಾದಂತಹ ಛಲವಾದಿ ನಾರಾಯಣಸ್ವಾಮಿ ಅವರು ರೀಸೆಂಟ್ ಆಗಿ ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆ ಪ್ರಶ್ನೆ ಸಂಖ್ಯೆ 524. ಪ್ರಶ್ನೆ ಏನಪ್ಪಾ ಅಂದ್ರೆ, RSS ವಿರುದ್ಧ ದಾಖಲಾದ ಪ್ರಕರಣಗಳು ಎಷ್ಟು? ಸದರಿ ಸಂಘಟನೆ ಯಾವುದಾದ್ರೂ ಗಲಭೆಯಲ್ಲಿ ಭಾಗಿಯಾಗಿದೆಯಾ? ರಾಜ್ಯದಲ್ಲಿ ಸದರಿ ಸಂಘಟನೆ ಅಂದ್ರೆ RSS ಪಥಸಂಚಲನ ಮತ್ತು ಶಾಖೆ ನಡೆಸುವಂತಹ ಸಂದರ್ಭದಲ್ಲಿ ಯಾವುದಾದರೂ ಅಹಿತಕರ ಘಟನೆ ಜರುಗಿದ ಪ್ರಕರಣಗಳು ಬೆಳಕಿಗೆ ಬಂದಿದೆಯಾ? ಯಾವಾಗಲೂ RSS ವಿರುದ್ಧ ಬೆಂಕಿ ಉಗುಳ್ತಾ ಇದ್ದಂತಹ ಪ್ರಿಯಾಂಕ್ ಖರ್ಗೆ ಅವರ ಇಲಾಖೆಗೇನೆ ನೇರವಾಗಿ ಛಲವಾದಿ ನಾರಾಯಣಸ್ವಾಮಿ ಅವರು ಈ ಪ್ರಶ್ನೆಗಳನ್ನು ಕೇಳ್ತಾರೆ. ನಂತರ ಇದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಂತಹ ಉತ್ತರ ಏನಾಗಿತ್ತು ಗೊತ್ತೇ? RSS ಸಂಘಟನೆಯ ವಿರುದ್ಧ ಯಾವುದೇ ಪ್ರಕರಣಗಳು ಕೂಡ ದಾಖಲಾಗಿಲ್ಲ. ರಾಜ್ಯದಲ್ಲಿ RSSನ ಪಥಸಂಚಲನಗಳು ಮತ್ತು ಶಾಖೆಗಳು ನಡೆಯುವಂತಹ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಅಥವಾ ಗಲಭೆಗಳು ನಡೆದಿರುವಂತಹ ಉದಾಹರಣೆ ಇಲ್ಲ. ಅರೆ, ಇದೇನಿದು? ಪ್ರಿಯಾಂಕ್ ಖರ್ಗೆ ಅವರು ನೋಡಿದ್ರೆ RSS ವಿರುದ್ಧ ಅಷ್ಟೆಲ್ಲ ಮಾತಾಡ್ತಾರೆ. ಅದನ್ನು ನೋಡಿದ್ರೆ ಲೆಕ್ಕ ಇಲ್ಲದಷ್ಟು ಪ್ರಕರಣಗಳು RSS ವಿರುದ್ಧ ದಾಖಲಾಗಿರ್ಬೇಕಿತ್ತು. ಆದರೆ ಇಲ್ಲಿ ಒಂದೇ ಒಂದು ಪ್ರಕರಣವೂ ಕೂಡ ದಾಖಲಾಗಿಲ್ಲ. ಹಾಗಂತ ನಾವು ಹೇಳ್ತಿಲ್ಲ, ಅವರೇ ಸಹಿ ಹಾಕಿ ಕೊಟ್ಟಂತಹ ಪತ್ರದಲ್ಲಿದೆ. ಈಗ ಹೇಳಿ ವೀಕ್ಷಕರೇ, ಹೀಗಿರಬೇಕಾದ್ರೆ ಮಾನ್ಯ ಗೃಹ ಮಂತ್ರಿಗಳು ಯಾವ ಕಾರಣಕ್ಕಾಗಿ RSS ಅನ್ನ ದ್ವೇಷಿಸಬೇಕು? RSS ವಿರುದ್ಧ ಯಾವುದೇ ಪ್ರಕರಣಗಳಿಲ್ಲ, ಯಾವುದೇ ಅಹಿತಕರ ಘಟನೆಗಳು ದಾಖಲಾಗಿಲ್ಲ ಅಂದಮೇಲೆ ಅದನ್ನ ಅವರದ್ದೇ ಇಲಾಖೆ ಅಧಿಕೃತವಾಗಿ ಉತ್ತರಿಸಿರ್ಬೇಕಾದ್ರೆ ಇನ್ಮುಂದೆ ಪ್ರಿಯಾಂಕ್ ಖರ್ಗೆ ಅವರು RSS ವಿರುದ್ಧ ನಿರಂತರವಾಗಿ ಹೇಗೆ ರಾಜಕೀಯ ದ್ವೇಷವನ್ನು ಮಾಡೋದಕ್ಕೆ ಸಾಧ್ಯ? ರಾಜ್ಯದ ಗೃಹ ಇಲಾಖೆಯನ್ನು ಸಮರ್ಥವಾಗಿ ಮುನ್ನಡೆಸಬೇಕಾದಂತಹ ಪ್ರಿಯಾಂಕ್ ಖರ್ಗೆ ಅವರೇ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದು ಬಿಟ್ಟು RSS ಅನ್ನು ಟಾರ್ಗೆಟ್ ಮಾಡಿಕೊಂಡು ರಾಜಕೀಯ ಮಾಡೋದ್ರ ಅರ್ಥ ಆದರೂ ಏನಿದೆ? ಇರೋ ಬರೋ ಕೆಲಸ ಎಲ್ಲ ಬಿಟ್ಟು ಬೇಡದೇ ಇರೋ ಕಡೆ ಯಾಕೆ ಇವ್ರಿಗೆ ಚಿಂತೆ ಅನ್ನೋದೇ ಇನ್ನೂ ಅರ್ಥ ಆಗ್ತಿಲ್ಲ. RSS ಅಂದ ಕೂಡಲೇ ಇವರ ಕಿವಿ ಅಂತೂ ನೆಟ್ಟಗೆ ಮಾಡಿಕೊಂಡು ಗಂಟೆಗಟ್ಟಲೆ ಮಾತಾಡ್ತಾರೆ. ಅದೇ IAS ಅಧಿಕಾರಿ ನಾಪತ್ತೆಯಾಗಿದ್ದರ ಬಗ್ಗೆ ಸರಿಯಾದ ಮಾಹಿತಿ ಒಂದೂ ಇಲ್ಲ. ದಿನಕ್ಕೊಂದೊಂದು ತರಹದ ಹೇಳಿಕೆಯನ್ನ ಕೊಡ್ತಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಉಲ್ಟಾ ಪಲ್ಟಾ ಮಾತು. ಇನ್ನ ಯಾವುದೇ ಫಾರ್ಮಲ್ ಕಂಪ್ಲೇಂಟ್ ಅವ್ರ ಕುಟುಂಬದವರಾಗ್ಲಿ ಅಥವಾ ಬೇರೆಯವ್ರು ಯಾರನ್ನ ಆಗ್ಲಿ ಲಾಡ್ಜ್ ಮಾಡಿಲ್ಲ. ಅವರ ಸಂಪರ್ಕ ಕಡಿತ ಆಗಿದೆ, ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಲೀವಿಗೆ ಅಪ್ಲಿಕೇಶನ್ ಹಾಕಿದೆ, ಮತ್ತೆ ತಿಳಿಸು ಇದೆ.
ಆದರೆ ಇಲ್ಲಿ ಸ್ವಲ್ಪ ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ತಂದೆಯವರ ಆರೋಗ್ಯದಲ್ಲಿ ಏರ್ಪೇರ್ ಇರೋದ್ರಿಂದ ಸರಿಯಾಗಿ ಕಮ್ಯುನಿಕೇಟ್ ಮಾಡೋಕ್ಕಾಗಿಲ್ಲ. ನಾಳೆ ನಾಡಿದ್ರಲ್ಲಿ ಬರ್ತೀನಿ, ಮತ್ತೊಮ್ಮೆ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿ ಒಂದು ವಾರ ಲೀವ್ ಬೇಕಾಗಿದೆ ನನಗೆ ಅಂತ ಕೇಳ್ಕೊಂಡಿದ್ದಾರೆ. ನಾಳೆ ಬರ್ತಾರ ನಾಡಿದ್ದು ಬರ್ತಾರ, ಅದು ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ನನಗೆ ಇಲ್ಲ. ಸಾಂದರ್ಭಿಕವಾಗಿರುವಂಥ ಈ ಸಂದರ್ಭಗಳು ನೋಡಿದ್ರೆ ಖಂಡಿತವಾಗೂ ಅನುಮಾನಾಸ್ಪದ ಮಾಡಿಕೊಡ್ತೇವೆ. ಯಾವಾಗಲೂ ಹಿಂಗೆ RSS ಜಪ ಮಾಡ್ತಾ ಇದ್ರೆ ಹೀಗೆ ಆಗೋದು. ಇಂಟರ್ನ್ಯಾಷನಲ್ ವಿಷಯದ ಬಗ್ಗೆ ಮಾತಾಡ್ತಾರೆ, ಆದರೆ ಇವರ ತವರು ಜಿಲ್ಲೆಯಲ್ಲೇ ಅಕ್ರಮಗಳು ನಡೀತಾ ಇರೋದು ಮಾತ್ರ ಇವರ ಕಣ್ಣಿಗೆ ಕಾಣೋದೇ ಇಲ್ಲ. ರೈತರಿಗೆ ಸಿಗಬೇಕಾದಂತಹ ಯೂರಿಯಾ ಕಾಳ ಸಂತೆಯಲ್ಲಿ ಮಾರಾಟವಾಗ್ತಾ ಇದೆ. ರೈತರಿಗಾಗಿ ಮೋದಿಜಿ ಸರ್ಕಾರ ಸಬ್ಸಿಡಿ ದರದಲ್ಲಿ ನೀಡುವಂತಹ ಗೊಬ್ಬರ ಇವತ್ತು ಕಲಬುರಗಿಯಲ್ಲಿ ಕಾಳಸಂತೆಯ ಪಾಲಾಗ್ತಾ ಇದೆ. ಸ್ವಲ್ಪ ಈ ಕಡೆ ರೈತರ ಕಡೆ ಗಮನ ಕೊಡಿ ಗೃಹ ಸಚಿವರೇ. ನಿಮ್ಮದೇ ಜಿಲ್ಲೆಯ ರೈತರು ಇವರು. ನಿಮ್ಮದೇ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ ಅನ್ನೋದು ನಿಮ್ಗೆ ಗೊತ್ತಾಗ್ತಿಲ್ವಾ? ಹಾಗಾದ್ರೆ ಇನ್ನು ಇಡೀ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನ ಹೇಗೆ ಕಾಪಾಡೋದಕ್ಕೆ ಸಾಧ್ಯ ನಿಮ್ಮಿಂದ? ನಾವಲ್ಲ, ಜನರ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಇಷ್ಟೆಲ್ಲ ಆದಮೇಲೆ ಆದರೂ ಜೂನಿಯರ್ ಖರ್ಗೆ ಅವರು ಬದಲಾಗ್ತಾರಾ? RSS ತಂಟೆಗೆ ಬಂದು ಸುಖ ಸುಮ್ಮನೆ ಆರೋಪ ಮಾಡೋದನ್ನು ಬಿಟ್ಟು ಬಿಡ್ತಾರಾ? ಎಲ್ಲವನ್ನ ಕಾದ್ ನೋಡೋಣ. ವೀಕ್ಷಕರ, ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಒಂದು ವಾಕ್ಯದಲ್ಲಿ ಉತ್ತರಿಸಿ ಕಮೆಂಟ್ ಮಾಡಿ ನೋಡೋಣ. ದಿಸ್ ಇಸ್ ದ ರಿಯಾಲಿಟಿ. ನಮ್ಮ ಇದು ಹೆಂಗಿದೆ ಅಂತಂದ್ರೆ, ಇದು ಅವ್ರಿಗೆ ಯಾರೋ ಒಳ್ಳೆ PR ಅಡ್ವೈಸರ್ ಇದ್ದಾರೆ. ನೀವು ದಿನಾ ಸುದ್ದಿಲಿ ಇರಬೇಕು ಅನ್ನಕ್ಕೆ, CM ಗಿಂತ ಜಾಸ್ತಿ ನೀವು ಟಿವಿಲಿ ಬರ್ತಾ ಇರಬೇಕು ಅನ್ನೋದಕ್ಕೆ ಇದೇ ಐಡಿಯಾ ಸರ್. ನೀವು ದಿನಾ RSS ಗೆ ಅಟ್ಯಾಕ್ ಮಾಡಬೇಕು, ಅವಾಗ CM ಏನು ನಿಮ್ಗಿಂತ ಜಾಸ್ತಿ, CM ಗಿಂತ ಜಾಸ್ತಿ ಕವರೇಜ್ ನಿಮ್ದೇ ಬರುತ್ತೆ. ಆಮೇಲೆ ರಾಹುಲ್ ಗಾಂಧಿ ದಿನ ನೋಡ್ತಾ ಇರ್ತಾರಲ್ಲ ಟಿವಿಲಿ, ಅವರಿಗೆ ನಿಮ್ಮ ನೋಡಿ ನೋಡಿ ಖುಷಿ ಆಗತ್ತೆ ಅಂತ ಯಾರೋ ಹೇಳ್ಕೊಟ್ಟಿದ್ದಾರೆ ಅವರಿಗೆ. ವೆರಿ ಗುಡ್ ಅಡ್ವೈಸ್ ಅದು. ಸೊ ನೀವು ಏನ್ ಮಾಡ್ತೀರಾ, ಬಂದ್ ನಮಗೆ ಕೇಳ್ತೀರಾ ಹಿಂಗಂದ್ರಂತಲ್ಲ ಅವರು, ಅದಕ್ಕೇನು ಅಂತ. ಅದಕ್ಕೊಂದು ಕೌಂಟರ್. ನ್ಯೂಸ್ ಸೈಕಲ್ ಅಲ್ಲಿ ಕಂಟಿನ್ಯೂಸ್ ಆಗಿರ್ಬೇಕು. ಕಂಟಿನ್ಯೂಸ್ ಆಗಿ ಇನ್ವೆಸ್ಟ್ಮೆಂಟ್ ಬಂತ, ಹೊಸ ಕಂಪನಿಗಳು ಬಂತ, FDI ಬಂತ, ಕರ್ನಾಟಕಕ್ಕೆ ಏನಾದ್ರೂ ಹೊಸ ಕಂಪನಿ ಸ್ಟಾರ್ಟ್ ಆಯ್ತಾ? ಏನಿಲ್ಲ. ಕರ್ನಾಟಕದಿಂದ ಬಿಟ್ಟು ಹೋಗ್ತಿರುವಂತ ಕಂಪನಿಗಳು ಹೈದರಾಬಾದ್ಗೆ, ತಮಿಳುನಾಡಿಗೆ, ಇನ್ನೊಂದ್ ಕಡೆ ಹೋಗ್ತಾ ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇರೋದು, ಅದ್ರ ಪ್ರಶ್ನೆ ಇಲ್ಲ. RSS ಪ್ರತಿ ದಿವಸ RSS. ಇನ್ನು ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.